ಅಲ್ಲಿ 22ನೇ ಅಧ್ಯಾಯ ಬರಡು ಎಮ್ಮೆ ಹಾಲು ಕರೆಯಿತು ಸಿದ್ಧ ಯೋಗೀಶ್ವರರು ನನಮಧಾರಕನಿಗೆ ಆಕೆಯ ಮಹಿಮೆಯನ್ನ ಹೇಳ್ತಾ ಇದ್ದಾರೆ. ಗಾಣಗಾಪುರಕ್ಕೆ ಬಂದು ಗೌಪ್ಯವಾಗಿದ್ರು. ಭೀಮಾ ಅಮರಜ ಸಂಗಮ ಸ್ಥಾನದೊಳಗೆ ಒಂದು ಅಶ್ವತ್ಥ ವೃಕ್ಷ ಇದೆ. ಈ ಸಂಗಮ ಕ್ಷೇತ್ರದಲ್ಲಿ 8 ಪುಣ್ಯ ತೀರ್ಥಗಳಿವೆ. ಈ ತೀರ್ಥಗಳು ಎಷ್ಟು ಶ್ರೇಷ್ಠವಾದದ್ದು ಎಂದ್ರ ಪ್ರಯಾಗ ಪುಷ್ಕರಕ್ಕೆ ಸಮಾನವಾದದ್ದು. ಪ್ರಯಾಗದಲ್ಲಿ 3 ನದಿಗಳ ಸಂಗಮ ಇದೆ, ಗಂಗಾ, ಯಮುನಾ, ಸರಸ್ವತಿ. ಈ 3 ನದಿಗಳಲ್ಲಿ ನಿಂತೆದ್ರ ಪಾಪಗಳೆಲ್ಲ ನಶಿಸಿ ಮನುಷ್ಯ ಪುಣ್ಯ ಜನ್ಮಕ್ಕೆ ಪ್ರೇರಕನಾಗ್ತಾನಂತೆ. ಅಂಥ ಪುಣ್ಯ ಫಲ ಇಲ್ಲಿ ಗಾಣಗಾಪುರದಲ್ಲಿರ್ತಕ್ಕಂಥ ಭೀಮಾ ಮತ್ತು ಅಮರಜ ನದಿಗಳಲ್ಲಿ ಕೂಡ ಉಂಟು ಅಂತ ಹೇಳ್ತಾ ಇದ್ದಾರೆ ಸಿದ್ಧಯೋಗೀಶ್ವರರು. ಒಮ್ಮೆ ಶ್ರೀ ಗುರುಗಳು ಸಂಗಮ ಕ್ಷೇತ್ರದ ಓರ್ವ ಬ್ರಾಹ್ಮಣನ ಮನೆಗೆ ಭಿಕ್ಷೆಗೆಂದು ಹೋದರು. ಅವರು ಬರಡೆಮ್ಮೆಯನ್ನು ಸಾಕಿಕೊಂಡು ತಮ್ಮ ವ್ಯವಸಾಯಕ್ಕಾಗಿ ಬಾಡಿಗೆ ಕೊಟ್ಟು ಬಂದ ಹಣದಿಂದ ಜೀವಿಸುತ್ತಿದ್ದರು. ಆ ಸಂಗಮ ಕ್ಷೇತ್ರದೊಳಗ ಒಬ್ಬ ಬ್ರಾಹ್ಮಣ ಇದ್ದನ್ರಿ. ಅವ ಒಂದ ಎಮ್ಮಿ ಸಾಕಿದ್ದ. ಗಂಡ ಹೆಂಡತಿ ಬರಡಿಪ್ಪಿ ಎಮ್ಮಿ ಹಾಲು ಕೊಡ್ತಿದ್ದಿಲ್ಲ. ಅದು ವ್ಯವಸಾಯ ಚಕ್ರಿ ಕಟ್ಟಾಕ ಕೊಟ್ಟು ಕಳಿಸಿ ಅದರ ಬಾಡಿಗೆ ಮೇಲೆ ಅವರ ಜೀವನವನ್ನ ಸಾಗಿಸ್ತಾ ಇದ್ದರು. ಹೀಗಿರುವಲ್ಲಿ ಅಂತಹ ಬ್ರಾಹ್ಮಣ ಏನು ಭಿಕ್ಷೆ ನೀಡಿಯಾನು ಎಂದು ಪರಿವಾರದವರು ಅಪಹಾಸ್ಯ ಮಾಡಿದ್ರು. ಗುರುಗಳು ಒಂದು ದಿನ ಅವ್ರ ಮನೆಗೆ ಭಿಕ್ಷೆಗೆ ಬಂದ್ಬಿಟ್ರು. ಅವಾಗ ಓದೋರೆಲ್ಲ ಅಂತಾರ, ಮೊದಲ ಅವಂಗ ತಿನ್ನಾಕಿಲ್ಲ, ಇವ್ರಿಗೇನು ಭಿಕ್ಷಾ ಕೊಡ್ತಾನವ ಅಂತ ಹೇಳಿ ಎಲ್ಲಾರು ಅಪಹಾಸ್ಯ ಮಾಡ್ಲಿಕ್ಕಂದ್ರು, ನಗಾಕ್ತಿದ್ರು. ಆದರೆ ಗುರುಗಳನ್ನು ಬ್ರಾಹ್ಮಣ ಪತ್ನಿಯು ಆದರದಿಂದ ಸ್ವಾಗತಿಸಿ ಪತಿಯ ಆಗಮನವನ್ನು ನಿರೀಕ್ಷಿಸುತ್ತಾ ಕುಳಿತಳು. ಬಂದು ಕೂಡಲೇ ಗುರುಗಳನ್ನ ಆಸನವನ್ನು ಹಾಕಿ ಉಳ್ಳರಿಸಿದ್ರು, ಮಾತಾಡಿದ್ರು. ಆಮೇಲೆ ಅಂತಾಳ, ನನ್ನ ಪತಿ ತಂದು ಕೂಡಲೇನ ಬಾಡಿಗೆ ಹಣ ಬರ್ತದ್ರಿ, ಅದು ತಂದು ಕೂಡಲೇ ನಾನು ನಿಮಗ ಭೋಜನದ ವ್ಯವಸ್ಥೆ ಮಾಡ್ತೀನಿ, ಪ್ರಸಾದವನ್ನು ನೀಡ್ತೀನಿ ಅಂತ ಹೇಳ್ತಾಳ. ಶ್ರೀಗಳು, ಅಮ್ಮ ನನಗೆ ವೇಳೆ ಆಗುತ್ತಿದೆ, ನಿಮ್ಮ ಮನೆಯಲ್ಲಿ ಪಶು ಇದೆ, ಹಾಗನ್ನಾದರೂ ನಮಗೆ ಭಿಕ್ಷೆ ನೀಡು ಎಂದರು. ಗುರುಗಳಂತಾರದು ಬರಡೆಮ್ಮಿ, ಅವತ್ತು ಬಾಡಿಗೆಗೂ ಹೋಗಿಲ್ರದು, ಅವ ಬ್ರಾಹ್ಮಣ ಭಿಕ್ಷೆ ಹೋಗ್ಯಾನ, ಭಿಕ್ಷೆ ತಂದು ಬದುಕಮ್ಮ ಇವತ್ತ. ಅದಕ್ಕ ಅವ ಅಂತಾನ, ಗುರುಗಳಂತಾರ ಹಾಲು ಕೊಡಮ್ಮ, ಎಮ್ಮೆ ಅದ ನಿಮ್ಮ ಮನ್ಯಾಗ. ಹಾಲದು ಕರೆಯೋದಿಲ್ಲ, ಆಕೆ ಎಷ್ಟು ಕೆಟ್ಟ ಅನ್ನಿಸ್ಬಾರ್ದು ಹೇಳ್ರಿ. ಆಕೆಯು, ಗುರುದೇವ ಇದು ನಾವು ಬಾಡಿಗೆಗಾಗಿ ನೀಡುವ ಬರಡೆಮ್ಮೆ, ಇದು ಬಾಡಿಗೆಗೂ ಇಂದು ಯಾರು ಅದನ್ನು ಕೇಳಲಿಲ್ಲ. ನೋಡ್ರಿ ಎಂತ ದಿನಾ ಬಾಡಿಗೆ ಒಯ್ತಿದ್ರು, ಗುರುಗಳವ್ರ ಮನೆಗೆ ಭಿಕ್ಷೆ ಕೊಡ್ತಾರೆ ಇವತ್ತ, ಆದ್ರೂ ಬಾಡಿಗೆ ಯಾರು ಒಯ್ದೇ ಇಲ್ಲ. ನನ್ನ ಪತಿ ಭಿಕ್ಷೆಗಾಗಿ ಹೊರಗೆ ಹೋಗಿದ್ದಾರೆ, ಅವರು ಬರುವವರೆಗೂ ತಾವು ಕೃಪೆ ಇಟ್ಟು ವಿಶ್ರಮಿಸಿದರೆ ನಮಗೆ ಅನುಗ್ರಹವಾಗುತ್ತದೆ ಎಂದು ಪ್ರಾರ್ಥಿಸಿದಳು. ಕೃತಜ್ಞತೆಯೇ, ನನ್ನ ಗಂಡ ಭಿಕ್ಷೆಗೆ ಹೋಗ್ಯಾನ, ಅವ ಭಿಕ್ಷೆ ಬೇಡಿ ತಂದದ್ದನ್ನ ನಾನು ನಿಮಗೆ ಆಹಾರವಾಗಿ ಕೊಡ್ತೇನೆ, ದಯವಿಟ್ಟು ಅಲ್ಲಿ ತನಕ ನೀವು ನಮ್ಮ ಮನೆಯಲ್ಲಿ ಕೂತ್ಕೊಂಡ್ರ ನಮ್ಮ ಆಗೋ ಭಾಗ್ಯವದು ಅಂತ ಹೇಳ್ತಾಳ. ಶ್ರೀ ಗುರುಗಳು ಮುಗುಳ್ನಕ್ಕು, ತಾಯಿ ನಿಮ್ಮ ಎಮ್ಮೆ ನಿಜವಾಗಿಯೂ ಹಾಲನ್ನು ಕೊಡುತ್ತದೆ, ಸುಳ್ಳನ್ನು ಏಕೆ ಹೇಳುವಿರಿ? ಗುರುಗಳಂತಾರ, ಅಲ್ಲದು ಎಮ್ಮೆ ಹಾಲು ಕೊಡ್ತದ, ನೀ ಯಾಕೆ ಸುಳ್ಳು ಹೇಳಕತ್ತಿ ನನಗ ಅಂತಂತಾರ. ಬೇಕಾದರೆ ಹೋಗಿ ನೋಡಿ ಅಂತ, ಹೋಗಿ ನೋಡೋದನ್ನ ಹಾಲು ಕೊಡ್ತದ್ದು ಎಮ್ಮೆ ಅಂತಾರ. ಆಕೆಯು ಪಾತ್ರೆಯೊಡನೆ ಎಮ್ಮೆ ಬಳಿ ಹೋದಾಗ ಅದರ ಕೆಚ್ಚಲು ತುಂಬಿ ಹಾಲು ಸರಾಗವಾಗಿ ಹರಿಯಿತು. ಅದ್ರ ಸಮೀಪ ಒಂದು ಪಾತ್ರೆ ಹಿಡ್ಕೊಂಡು ಹೋಗಿ ಕೆಚ್ಚಲು ಹತ್ರ ನಿಂತರು ಸಾಕು, ಹಾಲು ಸರಿಯಾಗಿ ಹಚ್ಚಿಬಿಡ್ತು. ಗುರುಗಳಿಗೆ ಆಕೆ ಹಾಲನ್ನು ನೀಡಿದಳು. ಅವರು, ತಾಯಿ ಇನ್ನು ನಿಮ್ಮ ಮನೆಯಲ್ಲಿ ಪಶು ಸಂಪತ್ತು ಹೆಚ್ಚಿ ಲಕ್ಷ್ಮೀ ಕೃಪೆ ಒದಗಲಿದೆ ಎಂದು ಆಶೀರ್ವದಿಸಿ ಆಶ್ರಮಕ್ಕೆ ತೆರಳಿದರು. ಅವ್ರು ಹೇಳ್ತಾರೆ ಗುರುಗಳು, ಅಮ್ಮ ಇನ್ನ ಮ್ಯಾಲೆ ನಿಮ್ಮ ಮನೆಯೊಳಗ ಪಶು ಸಂಪತ್ತು ಹೆಚ್ಚಾಗ್ತದ, ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆ ನಿಲ್ತಾಳ ಅಂತ ಹೇಳಿ ಆಶೀರ್ವಾದ ಮಾಡಿ ಗುರುಗಳ ಆಶ್ರಮಕ್ಕೆ ಹೊರಟೋಗ್ತಾರೆ. ಹೀಗೆ ಗುರು ಮಹಿಮೆಯಿಂದ ಬರಡೆಮ್ಮೆ ಹಾಲು ಕರೆಯಿತು. ಮನೆಗೆ ಬಂದ ಬ್ರಾಹ್ಮಣನು ಪತ್ನಿಯಿಂದ ವಿಷಯವನ್ನು ತಿಳಿದು ಸುಧಾಬ್ರಹ್ಮನಿಗೆ ಶ್ರೀ ಕೃಷ್ಣ ಬಂದಂತೆ ಗುರುಗಳು ನಮ್ಮ ಮನೆಗೆ ಬಂದರು ಎಂದು ಸಂತೋಷ ಪಟ್ಟರು. ಸುತಾರವರು, ಸುಧಾಮನ ಮನೆಗೆ ಏನೂ ಇಲ್ಲ, ಖಾಲಿ ಮನೆ ಸುಧಾಮಂದು, ಅಂತ ಮನೆಗೆ ನಂದಾಗಿತ್ತು, ನನ್ನ ಮನೆ ಗುರುಗಳು ಬಂದು ನಮ್ಗೆ ಆಶೀರ್ವಾದ ಮಾಡಿದ್ರಲ್ಲ ಅಂತೇಳಿ ಬಹಳ ಸಂತೋಷ ಪಡ್ತಾರ್ರಿ. ಶ್ರೀ ಗುರು ಮಹಿಮೆಯನ್ನು ಕೊಂಡಾಡಿದರು ಎಂಬಲ್ಲಿಗೆ ಶ್ರೀ ಗುರು ಚರಿತೆಯ ಸ್ವಾಮಿಗಳು ಮುಂದುವರಿಸಿದರು. ಬರಡೆಮ್ಮೆ ಹಾಲು ಕರೆದ ಸಂಗತಿಯು ಊರೆಲ್ಲ ಹಬ್ಬಿ ಗ್ರಾಮಾಧಿಕಾರಿಗೂ ಮುಟ್ಟಿತು. ಸಿದ್ದಮ್ಮನಿಗೆ ಹೇಳ್ತಾರ, ಈ ಸುದ್ದಿ ಊರಾಗೆಲ್ಲ ಮುಟ್ಟಿಬಿಟ್ಟು ಬರಡೆಮ್ಮೆ ಹಾಲು ಕರೆಯಿತು, ಬರಡೆಮ್ಮೆ ಊರಾಂದವರು ಎಲ್ಲ ಗುರುಗಳ ಬಗ್ಗೆ ಅತ್ಯಂತ ಶ್ರದ್ಧಾ
ಶ್ರದ್ಧಾಭಕ್ತಿ ಕೂಡಿದವರಾದರು. ಆ ಊರಿನ ಗ್ರಾಮಾಧಿಕಾರಿಗೂ ಈ ಸುದ್ದಿ ಮುಟ್ಟು ಬ್ರಾಹ್ಮಣನು ಇನ್ನು ಮೇಲೆ ಹಾಲು ಕೊಡುವ ಎಮ್ಮೆಯನ್ನು ಭಾರ ಕೊಡಲು ಕೊಳ್ಳೆ ಎಂದನು. ಇವಂತನ ಬ್ರಾಹ್ಮಣ, ನಾನು ಎಮ್ಮೆ ಹಾಲು ಕರಿತೈತಿ, ಇನ್ನ ಅದಕ್ಕೆ ಚಕ್ರಿ ಭಾರ ಹೊರತಾಕ ನಾನು ಬಾಡಿಗೆ ಕೊಡಂಗಿಲ್ಲ ಅಂದ್ಬಿಡ್ತಾನ. ಸುದ್ದಿ ತಿಳಿದ ಗ್ರಾಮಾಧಿಕಾರಿಯು ಊರಿನ ಹಿರಿಯರೊಡನೆ ಶ್ರೀ ಗುರುಗಳಿದ್ದ ಕಡೆಗೆ ಬಂದು ನಮಸ್ಕರಿಸಿ ನಿಂತನು. ಶ್ರೀ ಗುರುಗಳು, ಗ್ರಾಮವಾಸಿಗಳೇ, ನಾವು ವಿರಕ್ತರು, ಏನು ಬಂದು ವಿಷಯ ಎಂದರು. ಗ್ರಾಮಾಧಿಕಾರಿಯು, ಗುರುದೇವ, ತಾವು ನಿಂತ ನೆಲವೇ ಪುಣ್ಯಕ್ಷೇತ್ರ, ತಮ್ಮನ್ನು ತ್ರಿಮೂರ್ತಿ ಸ್ವರೂಪರೆಂದು ಹೇಳುತ್ತಾರೆ. ಭಕ್ತ ಜನ ಪೋಷಕರಾದ ತಾವು ಇಲ್ಲಿಯೇ ನೆಲೆಸಿ ಭಕ್ತರನ್ನು ಉದ್ಧರಿಸಿರೆಂದು ಬೇಡುತ್ತೇನೆ. ತಮಗಾಗಿ ನಾವು ಮಠವೊಂದನ್ನು ಕಟ್ಟಿಸಿಕೊಡುತ್ತೇವೆ ಎಂದು ಭಕ್ತಿಯಿಂದ ಪ್ರಾರ್ಥಿಸಿದನು. ನೋಡ್ರಿ, ಈ ಸುದ್ದಿ ಹಬ್ಬಿದ್ದ ಕಡ ಕನಗಾಪುರದ ಗುರು ಹಿರಿಯರೆಲ್ಲರೂ ಕೂಡಿಕೊಂಡು, ಗ್ರಾಮಾಧಿಕಾರಿ ಕೂಡಿಕೊಂಡು ಆಶ್ರಮಕ್ಕೆ ಬಂದು ಗುರುಗಳಿಗಂತಾರ, ನಿಮ್ಮಿಂದ ನಮ್ಮ ಊರು ಉದ್ಧಾರ ಆಗ್ಬೇಕು, ನಮಗೆಲ್ಲ ಭಾಗ್ಯ ನಿಮ್ಮ ಸಿಕ್ಕದ್ದು, ಅದಕ್ಕೆ ನಿಮಗೊಂದು ಮಠ ಸ್ಥಾಪಿಸಿಕೊಡ್ತೀವಿ ನಾವು ಅಂದ್ರು. ಶ್ರೀ ಗುರುಗಳು ಅವರ ಭಕ್ತಿಗೆ ಮೆಚ್ಚಿ, ಅಂತೆಯೇ ಆಗಲಿ, ನಾವು ಇನ್ನು ಮುಂದೆ ಪ್ರತ್ಯಕ್ಷವಾಗಿ ಭಕ್ತರಿಗೆ ಅನುಗ್ರಹ ಮಾಡುತ್ತೇವೆ ಎಂದು ಅಪ್ಪಣೆ ಕೊಡಿಸಿದ್ರು. ಆತ್ರಿ, ನಾವೆಲ್ಲರಿಗೂ ಇಲ್ಲಿದ್ದು ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿದ್ರು. ಆ ಗ್ರಾಮದ ನಿವಾಸಿಗಳು ಶ್ರೀಗಳನ್ನು ವೈಭವದಿಂದ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡಿ ಊರಿನೊಳಗೆ ಕರೆತಂದು ಭವ್ಯವಾದ ಅಶ್ವತ್ಥವೃಕ್ಷದ ಎದುರಿನಲ್ಲಿದ್ದ ಮನೆಯೊಂದರಲ್ಲಿ ಇರಿಸಿದರು. ಪ್ರಶಾಂತವಾದ ಅಶ್ವತ್ಥವೃಕ್ಷವಿರುವ ಈ ಮನೆಯು ತಮ್ಮ ವಾಸಕ್ಕೆ ಯೋಗ್ಯವಾಗಿದೆ ಎಂದು ನಿರ್ಧರಿಸಿ ಗುರುಗಳು ಅಲ್ಲಿ ನೆಲೆ ನಿಂತರು. ಕರ್ಕೊಂಡ್ ಬಂದ್ರಿ ಅವ್ರನ್ನ ಪಲ್ಲಕ್ಕಿ ಒಳಗ ಕರ್ಕೊಂಡ್ಬಂದು ಒಂದು ಹಾಗೆ ಮನೆ ಇತ್ತು, ಅಲ್ಲಿ ಇಳಿಸಿದ್ರು. ಇಳಿಸಿ ಹೇಳ್ತಾರ, ಗುರುಗಳ ನಿಮ್ಮ ಆಶ್ರಮ ಇಲ್ಲಿ ಸ್ಥಾಪನೆ ಮಾಡ್ತೀವಿ. ಅಲ್ಲೊಂದು ಭವ್ಯವಾದ ಅಶ್ವತ್ಥವೃಕ್ಷ ಇತ್ತು. ಆಗ ಇದ್ದಕ್ಕಿದ್ದಂತೆ ಭಯಾನಕವಾಗಿ ಶಬ್ದವಾಗಿ ಬ್ರಹ್ಮ ರಾಕ್ಷಸ ಒಂದು ಅಶ್ವತ್ಥವೃಕ್ಷದಲ್ಲಿ ಕಾಣಿಸಿಕೊಂಡಿತು. ಎಲ್ಲಿ ಮಠ ಸ್ಥಾಪನೆ ಮಾಡ್ತೀವಿ ಅಂತ ಕರ್ಕೊಂಡ್ ಬಂದಿದ್ರು, ಅಲ್ಲಿ ಅಶ್ವತ್ಥವೃಕ್ಷ ಇತ್ತು. ಆ ವೃಕ್ಷಗಳ ಒಂದು ಬ್ರಹ್ಮ ರಾಕ್ಷಸ ಇತ್ತು. ಶ್ರೀಗಳು ಮುಂದೆ ನಿಂತು ಭಕ್ತಿಯಿಂದ ನಮಿಸಿದ ಆ ರಾಕ್ಷಸವು ಗುರುಗಳ ಕಂಡು ಮುಂದೆ ನಿಂತು ನಮಸ್ಕಾರ ಮಾಡ್ತದ. ನಮಸ್ಕಾರ ಮಾಡಿ ಹೇಳ್ತದ, ಗುರುವರ್ಯ, ತಮ್ಮ ದರ್ಶನದಿಂದ ನಮ್ಮ ಪಾಪಗಳು ಸುಟ್ಟು ಹೋದವು, ನನಗೆ ಕೃಪೆ ಮಾಡಿ ಮುಕ್ತಿಯನ್ನು ಅನುಗ್ರಹಿಸಿ ಎಂದು ಪ್ರಾರ್ಥಿಸಿದವು. ಶ್ರೀಗಳು ತಮ್ಮ ಕಮಂಡಲುವಿನಿಂದ ತೀರ್ಥವನ್ನು ಪ್ರೋಕ್ಷಿಸಿ ಅಭಯ ನೀಡಿ, ಚಿಂತಿಸದಿರು, ನೀನು ಕೃಷ್ಣ ಸಂಗಮದಲ್ಲಿ ಸ್ನಾನ ಮಾಡಿದರೆ ನಿನ್ನ ಬ್ರಹ್ಮ ರಾಕ್ಷಸತ್ವ ತೊಲಗು ಹೋಗುತ್ತದೆ ಮತ್ತು ನಿನಗೆ ಪುನರ್ಜನ್ಮವಿಲ್ಲ ಎಂದು ಆಶೀರ್ವದಿಸಿದರು. ನೋಡ್ರಿ, ಗುರುಗಳ ಎಷ್ಟೊಂದು ಮಹಿಮೆಯನ್ನು ತೋರಿಸ್ತಾ ಇದ್ದಾರೆ. ಒಮ್ಮ ರಾಕ್ಷಸನಿಗೆ ಹೇಳ್ತಾರ, ನಮ್ಮ ದರ್ಶನದಿಂದ ನಿನ್ನ ಪಾಪ ಸುಟ್ಟು ಹೋತು. ಅದಕ್ಕೆ ಗಾಣಗಾಪುರಕ್ಕೆ ಹೋಗಿ ಗುರುಗಳ ದರ್ಶನವನ್ನು ಮಾಡಿದ್ರ ನಾವು 7 ಜನ್ಮದಲ್ಲಿ ಮಾಡಿದಂತಹ ಪಾಪಗಳು ಸುಟ್ಟು ಭಸ್ಮ ಆಗ್ತಾವು. ಮತ್ತೆ ತಮ್ಮ ಕಮಂಡಲುವಿನಿಂದ ತೀರ್ಥವನ್ನು ತೆಗೆದು ಅದರ ಮೇಲೆ ಸಿಂಪಡಿಸಿದರು. ಸಿಂಪಡಿಸಿ ಹೇಳ್ತಾರ, ಚಿಂತಿಸದಿರಪ್ಪ, ನೀನು ಕೃಷ್ಣಾ ನದಿಗೆ ಹೋಗಿ ಸ್ನಾನ ಮಾಡಿಬಿಟ್ಟಂದ್ರ ನಿನ್ನದ ಬ್ರಹ್ಮ ರಾಕ್ಷಸತ್ವ ಹೋಗ್ತದ, ಮತ್ತೆ ನಿನಗೆ ಪುನರ್ಜನ್ಮ ಇಲ್ಲ, ಅಂದ್ರ ನೀನು ಕೈಲಾಸಕ್ಕೆ ಸೇರಿ ಬಿಡ್ತೀವಿ ಅಂದ್ರು. ಬ್ರಹ್ಮ ರಾಕ್ಷಸವು ಕೃಷ್ಣ ತೀರಕ್ಕೆ ಹೋಗಿ ಸ್ನಾನ ಮಾಡಿ ಗುರುಸ್ಮರಣೆ ಮಾಡಿದ ನಂತರ ಅದರ ರಾಕ್ಷಸ ದೇಹ ತೊಲಗಿ ಬಂಗಾರದಂತೆ ಹೊಳೆಯುವ ದೇಹ ಬಂದು ಮುಕ್ತಿಯನ್ನು ಹೊಂದಿತು. ಹೋಗಿ ನದಿಯೊಳಗೆ ಸ್ನಾನ ಮಾಡ್ದ, ಬಂದ ಗುರುಗಳಿಗೆ ಮತ್ತು ಅಶ್ವತ್ಥವೃಕ್ಷಕ್ಕ ಪ್ರದಕ್ಷಿಣೆಯನ್ನು ಹಾಕಿದ. ಅಷ್ಟು ಮಾಡಿದ ಕೂಡಲೇ ಅವನ ದೇಹದಲ್ಲಿ ಇರ್ತಕ್ಕಂಥ ರಾಕ್ಷಸತ್ವ ಹೋಗಿ ದೇಹ ಬಂಗಾರದ ಕಾಂತಿಯಿಂದ ಹೊಳೆದಿಕ್ಕತ್ತು, ಮತ್ತೆ ಮುಕ್ತಿ ಸಿಕ್ತು. ಶ್ರೀ ಗುರುಗಳು ಗ್ರಾಮಸ್ಥರಿಗೆ ಫಲಮಂತ್ರಾಕ್ಷತೆಯನ್ನು ನೀಡಿ ಅನುಗ್ರಹಿಸಿದರು. ಹಣ್ಣು ಮತ್ತು ಅಕ್ಷತೆಯನ್ನು ಕೊಟ್ಟು ಗುರುಗಳೆಲ್ಲರಿಗೂ ಅನುಗ್ರಹ ಮಾಡಿದ್ರು. ಅಂದಿನಿಂದ ಮನೆ ಗಾಣಗಾಪುರದ ಕಟ್ಟು ಆಯಿತು. ಈಗ ನಾವು ಹೋಗ್ತಿರೋದ್ರೆ ಗಾಣಗಾಪುರ ಮಠ ನೋಡಿರಲ್ಲ, ಅದು ಹಿಂಗೆ ತಯಾರಾಗಿದೆ ನೋಡ್ರಿ. ತಮ್ಮ ನಿತ್ಯ ಐನಿಕ್ಕಾಗಿ ಅವರು ಸಂಗಮಕ್ಕೆ ಹೋಗಿ ಬರುತ್ತಿದ್ದರು. ಜನರು ನಿತ್ಯವೂ ಅವರ ದರ್ಶನ ಮಾಡಿ ಅವರೊಂದಿಗೆ ಸಂಗಮ ಸ್ನಾನ ಮಾಡಿ ಕೃತಾರ್ಥರಾಗುತ್ತಿದ್ದರು. ಹೀಗೆ ಶ್ರೀ ಗುರು ಮಹಿಮೆಯು ಎಲ್ಲ ಕಡೆಗೂ ಮಧುರವಾದ ಸುವಾಸನೆಯಂತೆ ಹರಡಿತು. ಇಂತಿರುವಾಗ ಕೂಶಿ ಎಂಬ ಗ್ರಾಮದಲ್ಲಿ 3 ವೇದಗಳನ್ನು ತಿಳಿದ ನರಸಿಂಹೋಪಾಸಕನಾಗಿದ್ದ ತ್ರಿವಿಕ್ರಮ ಭಾರತಿ ಎಂಬ ಕರ್ಮಠನಾದ ಬ್ರಾಹ್ಮಣನಿದ್ದನು. ಆತನು ಕೇವಲ ಮಾನಸ ಪೂಜೆಯಲ್ಲಿ ಹೆಸರಾಗಿ ವಿಗ್ರಹ ಪೂಜೆಯನ್ನು ಅಲ್ಲಗಳೆಯುತ್ತಾ ಪಾಂಡಿತ್ಯ ಗರ್ವದಿಂದ ತೆರೆಯುತ್ತಿದ್ದ.